ಹಲೋ ಎವ್ರಿಬಡಿ, ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ವಾಂಗಿಭಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗುವ ಐಟಮ್ಸ್: 1 ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆ, 1/4 ಕಪ್ ಧನಿಯಾ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಪೆಪ್ಪರ್, ಒಂದು 8ರಿಂದ 12 ಪೀಸ್ ಲವಂಗ, 8 ಪೀಸ್ ಚಕ್ಕೆ, 10 ಪೀಸ್ ಏಲಕ್ಕಿ ಮತ್ತು 4 ಮರಾಠಿ ಮೊಗ್ಗು. ಅದು ಬಿಟ್ಟು 1 ಗಿಟ್ಕು ತುರಿದಿಟ್ಕೊಂಡಿರೋ ಅಂಥದ್ದು, 2 ಇಡೀ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಮತ್ತು 2 ಚಿಟಿಕೆ ಹಿಂಗು. ನಾವು ಮೆಷರ್ ಮಾಡಿರೋ ಅಂಥ ಇಷ್ಟು ಕ್ವಾಂಟಿಟಿ ಆ ಕಪ್ಪಲ್ಲೇ ಮೆಷರ್ ಮಾಡಿರೋ ಅಂಥದ್ದು. ಸೊ ನೀವು ಯಾವ ಕಪ್ ಒಂದು ಐಟಮಿಗೆ ತೊಗೋತೀರೋ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ಒಂದೊಂದೇ ಐಟಮು ಹುರ್ಕೊಳ್ಳೋಣ. ಫಸ್ಟ್ ಕಡಲೆಬೇಳೆ 1 ಕಪ್ ಏನು ತೊಗೊಂಡಿದ್ವಿ ಅದನ್ನು ಹುರ್ಕೊಳ್ಳೋಣ. ಎನಿ ಐಟಮ್ ಹುರಿಯೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬಟ್ ಸ್ವಲ್ಪ ಗೋಲ್ಡನ್ ಕಲರ್ ಅಥವಾ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ಸೊ ಕಡಲೆಬೇಳೆ ಆದ ನಂತರ ಉದ್ದಿನಬೇಳೆ ತೊಗೊಳ್ಳೋಣ. ಇದು 1 ಕಪ್ ತೊಗೊಂಡಿದ್ವಿ ಕ್ವಾಂಟಿಟಿ, ಅದನ್ನು ಹುರ್ಕೊಳ್ಳೋಣ. ಸೊ ಉರಿತಾ ನಿಮ್ಗೆ ಅದರದ್ದು ಫ್ಲೇವರ್ ಅಥವಾ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ತಕ್ಷಣ ಅದನ್ನು ತೆಗಿಬೋದು. ತುಂಬ ಕಲರ್ ಚೇಂಜ್ ಆಗಬಾರ್ದು, ಪೌಡ್ರ್ ತುಂಬ ಕಲರ್ ಡಾರ್ಕ್ ಆಗಿಬಿಡುತ್ತೆ ಅವಾಗ. ಅದಾದಮೇಲೆ ಉದ್ದಿನಬೇಳೆ ಆದಮೇಲೆ ಧನಿಯಾ, ಇದು 1/4 ಕಪ್ ತೊಗೊಂಡಿದ್ವಿ. ಸೊ ಇದನ್ನು ಹುರ್ಕೊಂಡು ಗೋಲ್ಡನ್ ಬ್ರೌನ್, ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಕಲರ್ ಚೇಂಜ್ ಆಗುತ್ತೆ. ಅಷ್ಟು ಬಂದಾಗ ನೀವು ಪ್ರತಿ ಐಟಮು ತೆಗಿಬೋದು. ಅದ ನಂತರ ಮಸಾಲೆ ಐಟಮ್ಸ್ ಎಲ್ಲನೂ: ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ, ಇಷ್ಟನ್ನು ಒಂದೇ ಸಲ ಹುರ್ಕೋಬೋದು. ಸೊ ಇದೆಲ್ಲ ಒಂಚೂರು ಕಲರ್ ಚೇಂಜ್ ಆಗ್ತಾನೆ ತೆಗೆದುಬಿಡಿ. ನಂತರ ಜೀರಿಗೆ ಮತ್ತು ಪೆಪ್ಪರ್, 2 ಐಟಮ್ ಇರುತ್ತೆ. ಸೊ ಇಷ್ಟನ್ನು ಮತ್ತೆ ಹುರ್ಕೊಂಡು, ಸೊ ಜೀರಿಗೆ ಪೆಪ್ಪರ್ ಹಾಕಿದ ತಕ್ಷಣ ಅದು ಪಟಪಟ ಅಂತ ಸಿಡ್ಲುತ್ತೆ. ಸೊ ತಕ್ಷಣ ನೀವು ಅದನ್ನು ಇದು ಮಾಡ್ಕೊಬೋದು. ಬ್ಯಾಡಿಗೆ ಮೆಣಸಿನ್ಕಾಯಿ 2 ಇಡೀ ತೊಗೊಂಡಿದ್ವಿ. ಸೊ ಇದೂ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ, ಅಷ್ಟಕ್ಕೆ ಸಾಕು. ತುಂಬ ಕಲರ್ ಚೇಂಜ್ ಆಗಿ ಅಥವಾ ತುಂಬ ಬ್ಲ್ಯಾಕಿಶ್ ಆಗ್ತಾ ಇದ್ದಂಗೆ ಘಾಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಬರಬೇಕಷ್ಟೇ ನಿಮಗೆ ಅದನ್ನು ಹುರಿಯೋದು ರೀಸನ್. ಸೊ ಅದಾದ ತಕ್ಷಣ ನೀವು ಮೆಣಸಿನ್ಕಾಯಿನೂ ತೆಗೆದುಬಿಡ್ಬೋದು. ಸೊ ಇದು ಸ್ವಲ್ಪ ಬಿಸಿ ಇದ್ದಂಗೆನೇ ಪ್ಯಾನ್ಗೆ ಒಣ ಕೊಬ್ಬರಿ ಹಾಕ್ಬಿಡೋಣ. ಇಲ್ಲಿ ನಾನು 1 ಗಿಟಕ್ಕೆ ತೊಗೊಂಡಿದ್ವಿ ಅಂತ ಹೇಳಿದೆ. ಸೊ ಇದನ್ನು ಒಂಚೂರು ಹುರ್ಕೊಳ್ತಾ ಇದ್ದಂಗೆ ಕಲರ್ ಚೇಂಜ್ ಆಗಿಬಿಡುತ್ತೆ ತಕ್ಷಣ. ಸೊ ಇಷ್ಟೆಲ್ಲ ಆದಮೇಲೆ 2 ಚಿಟಿಕೆ ಹಿಂಗು, ಅದನ್ನು ಸ್ವಲ್ಪ ಬಿಸಿ ಇದ್ದಂಗೆನೇ ಬೇರೆ ಮಸಾಲೆ ಐಟಮ್ಸ್ ಜೊತೆಗೆ ನೀವು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ಒಣ ಕೊಬ್ಬರಿ ಆ್ಯಡ್ ಮಾಡಬೇಕು. ಬಿಕಾಸ್ ಒಣ ಕೊಬ್ಬರಿ ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡಿದ್ರೆ ನಿಮ್ಗೆ ಅದು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಬೇರೆ ಮಸಾಲೆ ಐಟಮ್ಸ್ ಎಲ್ಲ ಪೌಡ್ರ್ ಆದ ನಂತರ ಒಣ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.